ಯಾಕರ್ಲ ಮನೆ ಒಳಗಡೆ ಇರ್ಬೇಕಾದವರೆಲ್ಲ ಹೊರಗಡೆ ನಿಂತಿದ್ರ? ಯಾರಲ್ಲ ಬಂದವ್ರೆ? ನಿಮ್ ದೊಡ್ಡ ಮಗಳು ಅಳಿಮಯ್ಯ ಇಬ್ರು ಬಂದವ್ರೆ. ಲೆಕ್ಕಾಚಾರ ಸತ್ರು ಅಂತ ಸಾರ ಸಗಟಾಗಿ ತಿಥಿ ಮಾಡಿದ್ಮ್ಯಾಗು ಮತ್ತೆ ನನ್ನ ನೆಟ್ಟಿ ಮೆಟ್ಲಕ್ಕೆ ಎಟ್ಲ ಧೈರ್ಯ ಅವ್ರಿಗೆ? ಈ ನಾಯಿಗಳನ್ನ ಒಳಗ್ಬಿಟ್ಟವ್ರು ಯಾರು? ಮೊದ್ಲು ಒದ್ದು ಆಚೆಗೆ ತಳ್ಳಿ ಕದಾಕ. ನಾನೇ ಅವ್ರನ್ನ ಬರೋಕ್ ಹೇಳಿದ್ದು. ಯಾಕೆ ಬರಕ್ ಹೇಳ್ದೆ? ನನ್ ಮದ್ವೆ ವಿಷಯ ಮಾತಾಡಕ್ಕೆ. ನಿನ್ನ ಮದುವೆ ವಿಷಯ ಮಾತಾಡಕ್ಕೆ ಅವ್ರು ಯಾರು? ನನ್ ಒಳಗುಟ್ಟಿದ್ದಕ್ಕ. ನೀವು ಜನ್ಮ ಕೊಟ್ಟ ಮಗಳು. ಅವನ ತಾಳಿ ಕಟ್ಟಿದ ತಕ್ಷಣವೇ ಆ ಸಂಬಂಧ ಸತ್ತಾಯ್ತು. ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಾಗ ಸಂಬಂಧ ಸಾಯೋದಿಲ್ಲಪ್ಪ, ಸಂಬಂಧ ಹುಟ್ಟುತ್ತೆ. ನಿನ್ ಏದ ಅಂತ ನನಗ್ ಬೇಕಾಗಿಲ್ಲ. ಬಾ ಅಂತ ಕರ್ತಿದ್ಯಾ, ಹೋಗು ಅಂತ ನೀನ್ ಹೇಳು. ಅಂತ ತೆಪ್ಪು ನಾ ಏನ್ ಮಾಡಿವಿ ನಿಮ್ಮವ? ಮಾನ ಮರವಾದ ಇಲ್ದಿರೋ ಬಟ್ಟೆ ತವ ಇನ್ನೊಂದ್ ಕಿತ ಮಾವ ಅಂದ್ರೆ ಊಟ ಹಾಕ್ಬಿಡ್ತೀನಿ. ನಿಮ್ ಚಿಕ್ಕ ಮಗಳು ಮಾನ ಮರವಾದ ಹರಾಜಾಗಿದ್ದು ಊರೇ ಮಾತಾಡ್ತಾರೆ, ಅದ್ ಪರವಾಗಿಲ್ವಾ? ಅದು ನನ್ ಸ್ವಂತ ಸಾಕಂಡ್ಲಾ? ಇನ್ ನಮ್ಗೂ ಸ್ವಂತ ಇಷ್ಟಾನೆ. ಅതെಂಗಾಯ್ತದೆ? ನಮ್ಮ ಅಕ್ಕ ನಿಮ್ ಮೆಂಡ್ರಲ್ವಾ? ಪಾರ್ವತಿ ಅವಳ ಎತ್ತು ಮಗಳು ಅಂದ್ಮೇಲೆ ನಂಗೂ ಸಂಬಂಧ ಐತೆ. ಅವಳು ಮದುವೆ ಮಾಡ್ಕೊಳ್ಳೋ ಹಕ್ಕು ನಂಗೂ ಐತೆ. ಮೆಟ್ಟಾಗ ಹೊಡೆದ ಅಂದ್ರೆ ಕೆಪ್ಪರಿಗೆಲ್ಲ ಕಿತ್ತೋಗ್ಬೇಕು ಬಟ್ಟೆ ತತೆ. ನಿಮ್ಮ ಅಕ್ಕಯ್ಯ ಸತ್ತಾಗ್ಲೇ ಅವಕ್ಕೆ ಸಂಬಂಧನ ಸತ್ತಾಯ್ತು. ನನ್ನ ಮಗಳಿಗೆ ಯಾರು ಕಟ್ಟಬೇಕು ಅಂತ ನನಗೆ ಚಂದ ಗೊತ್ತೈತೆ. ಆದ್ರೂ ನನ್ ಮದ್ವೆ ವಿಷಯದಲ್ಲಿ ನನ್ನ ಒಂದ್ ಮಾತು ಕೇಳ್ಬೇಕಪ್ಪ. ಓಹೋ, ಈ ದೊಡ್ಡ ಮನುಷ್ಯನ ಕಟ್ಕೋಬೇಕು ಅಂತ ನಿನ್ನ ಆಸೆಯೋ? ನಮ್ಮಮ್ಮನ ಜೊತೆ ಅಂತೂ ಬದುಕೋ ಅವಕಾಶ ನನ್ಗೆ ಸಿಗ್ಲಿಲ್ಲಪ್ಪ. ನಮ್ಮ ಅಕ್ಕನ ಜೊತೆನಾದ್ರೂ ಕೂಡಿ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿನ್ನ ಆಸೆ ನನ್ನ ಉಸಿರಿನ ಗಂಟೆ ನಡೆಯಕ್ಕಿಲ್ಲ. ಯಾಕೆ ನಡೆಯಲ್ಲ? ನನ್ ಮದ್ವೆಗೆ ನಿಮ್ಮ ಒಪ್ಪಿಗೆ ಏನೂ ಬೇಕಾಗಿಲ್ಲ. ನಾನೀಗ ಮೇಜರ್. ನನಗಿಷ್ಟ ಬಂದವನ ಮದುವೆ ಆಗೋ ಹಕ್ಕು ನನಗಿದೆ. ಯಾರ್ದಾವ್ ಮಾತಾಡ್ತಿದ್ಯ ಅಂತ ಜ್ಞಾನ ಆಯ್ತೇನೆ ನಿನ್ಗೆ? ಅವರು ನಮ್ ಜನ್ಮ ಕೊಟ್ಟವ್ರು, ಅವ್ರ ಒಪ್ಪಿಗೆ ಇಲ್ದೆ ನಿನ್ ಮದ್ವೆ ಹೇಗೆ ನಡ್ಬಿಡ್ತಾರೆ? ಅದಕ್ಕೆ ನಾನು ಒಪ್ಕೊಬಿಡ್ತೀನಿ ಅನ್ಕೊಂಡಿದ್ಯಾ? ಏನು 4 ಅಕ್ಷರ ಕಲ್ತ್ಬಿಟ್ಟೆ ಅಂತ ಬಾಯ್ ಬಂದ ಮಾತಾಡಿಯ? ಅಪ್ಪಯ್ಯ ಕ್ಷಮಿಸ್ಬಿಡು ಅಪ್ಪಯ್ಯ. ಹಿಂಗಾರ ನಮ್ ಸಂಸಾರ ಒಂದಾಯ್ತದೆ ಅಂತ ಆಸೆ ಪಟ್ಟು ಇವಳ ಮಾತು ಕೇಳ್ಕೊಂಡ್ ಬಂದ್ಬಿಟ್ಟೆ. ಇವಳ ನಿಮ್ ಇಷ್ಟ ಬಂದವ್ರಿಗೆ ಲಗ್ನ ಮಾಡಿ ಇವಳಾರ ಕೊನೆ ಗಂಟ ನಿಮ್ ಜೊತೆಯಾಗೇ ಇರ್ಲಿ. ಏನೋ ಚಿಕ್ಕವಳು ತಿಳಿದೇ ಮಾತಾಡ್ಬಿಟ್ಲು. ಅವಳನ್ನ ಕ್ಷಮಿಸ್ಬಿಡು ಅಪ್ಪಯ್ಯ. ಹೋಗ್ಬರ್ತೀನಿ. ಹೋಗ್ ಬರ್ತೀನಿ ಯಾಕಂತೀರಿ? ಈ ಜನ್ಮದಾಗೆ ಅಲ್ಲಿ ಬರ್ಬೇಡ ಅಂತ ಹೇಳೋರಲ್ಲ, ಇನ್ ಮ್ಯಾಗೆ ಹೊಸ ತುಳಿಯಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬನ್ನಿ. ಲೆಕ್ಕಾಚಾರ, ಈ ದರಿದ್ರನಲ್ಲಿ ಎತ್ತ ಆಚೆಗೆ ಹಾಕ್ಲ, ಹಂಗೆ ಗಂಜಲ ತಂದ ಹಾಕು, ಮೈಲ್ಗೆಲ್ಲ ಹೊಂಟೋಗ್ಲಿ. ಏನೋ ತಿಳಿದ ಚೆಕ್ ಮಾಡ್ಬಿಟ್ಟಿದ್ಯಾ? ನೋಡು, ನೀನ್ ಹತ್ರ ನನ್ ಕೆಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣವ. ಬಾ ದೇವ್ರವನೇ, ಎಲ್ಲ ಸರಿ ಹೋಯ್ತದೆ. ಬಾ ಮಗ ಬಾ. ಏನಿಲ್ಲ, ನನ್ನ ಮಗಳು ಸ್ನಾನ ಮಾಡೋದ್ನ ಅಯ್ಯೋ ದೇವ್ರು, ಯಾರು ನೋಡ್ಬಿಟ್ಟು ಯಾಕೆ ಏನು ಅಂತ ಕೇಳಿದ್ರೆ ನಮ್ಮರಿ ಅದನ್ನ ಹೊಂಟೋಯ್ತದೆ. ಅದ್ರ ಬದಲು ರೂಮ್ ಕರ್ಕೊಂಡೋಗಿ ಇಕ್ಕಿದ್ರೆ ಏನಿದೆ ಈ ಪಾರ್ಟಿ ಸದ್ದು? ಅಜ್ಜವ್ರು ಪಿಕ್ಚರ್ ನೋಡ್ತಾವ್ರೆ ಕಣವ. ಏನ್ ಮಗಿನ
ಒಂದ್ ಚೌಕನ ತಗೊಳ್ದೆ ಸ್ನಾನಕ್ಕೆ ಹೋಗ್ಬಿಟ್ಟಿದೆ. ಪಾಪ ಕೊಡವ, ನಾನು ಇದು ತಾಂಡ ಕೊಡ್ತೀನಿ. ಆ ಮಗಿಗೆ ಶೀತ ಆಯ್ತದೆ, ಚೌಕ ಕೊಡೋಗಿ ನಾ ಕೊಡ್ತೀನಿ ಕೊಡವ. ಹೋಗವ, ಶೀತ ಆಯ್ತದೆ. ಅಬ್ಬಾ ದೇವ್ರು ಅಮ್ಮವ್ರಿಗೇನಾದ್ರು ಈ ವಿಷಯ ಗೊತ್ತಾದ್ರೆ ನಿಮ್ ನಾಶ ಆಗೋಯ್ತದೆ. ಇಕ್ಕಿ ಸಾಕು ಅಂತ ಉಗ್ದಟ್ಟಿ ತ್ರಿಪಟ್ಟಿ ಮಗನೇ, ತಿಂಗ್ಳಾಗ್ ನಿಮ್ ಹೊಟ್ಟೆ ದುಡ್ಡು ಬಂದ್ ಬೀಳ್ತದೆ. ಮತ್ತೇನಾರು ಈ ಕಡೆಗ್ ಬಂದ್ರೆ ಬುಲ್ಡೆಟ್ ಉಸಾರು ಹೋಗ. ಏನ್ ಮುಂಡ್ಯವ ಯಾವ್ರು ಒಂದ್ ಅಟ್ಟಿಲಿ ಒಂದ್ 8 ಋತುವಾಯ್ತು ಅಂದ್ರೆ 1000 ಕೆಟ್ಕಂಡ್ ಇದ್ದಿದೆಯಾ? ಗಿರ್ಜವನ್ಗೆ ಯಾಕೆ ಬಿರಿನ ಲಗ್ನ ಮಾಡ್ಬಿಡ್ಬಾರ್ದು? ಅದಕ್ಕಿನ್ನ 13 ವರ್ಷ ಕಂಡ. ಈಗ್ಲೇ ಯಾವ ಸೀಮೆ ಲಗ್ನ? 30 ಆಗಿರೋ ಚಿಕ್ಕ ದ್ಯಾವ್ರಿಗೆ ಆಗಿಲ್ಲ, ಇನ್ನಾಗೋದು ಇಲ್ಲ ಬುಡಿ. ಯಾಕ್ಲಾ, ಅವನೇನ್ ಗಂಡ್ಸಲ್ವಾ? ನಾನು ಹೇಳುದ್ನಾ, ನಾನ್ ಲಗ್ನ ಮಾಡ್ಕೊಂಡ್ರೆ ಪಾರ್ವತಿನೇ ಮಾಡ್ಕೊಳ್ಳೋದು ಅಂತ ಚಿಕ್ಕ ದ್ಯಾವ್ರು ಹೇಳ್ತಾವ್ರೆ. ನನ್ನ ಉಸಿರಿನ ಗಂಟ ಮನಿಗೆ ಹೆಣ್ ಕೊಡಕ್ಕಿಲ್ಲ ಅಂತ ಒಡೀರ್ ಹೇಳ್ತಾವ್ರೆ. ಈ ತಿಕ್ಕಾಟದಲ್ಲಿ ಲಗ್ನ ಆಗದಾದ್ರು ಹೆಂಗ್ರ? ಉಸಿರಿರೋ ಗಂಟ ಈ ಲಗ್ನ ನಡೆಯಕ್ಕಿಲ್ಲ ಅಂತ ತಾನೇ ಒಡೆಯ ಹೇಳೋದು. ಹೌದು, ಅವನು ಉಸಿರೇ ನಿಲ್ಸ್ಬಿಡೋದು. ಏನ ಹಳ್ಳಕ್ಕೆಲ್ಲ ಮುಚ್ಚಂಗ ಅವ್ರೆ, ತರಿಸ್ಲಾ ಈ ಕಡೆ. ನಿನ್ನ ಕಳಿಸಿದ್ದು ಹೇಳು, ಇಲ್ದಿದ್ರೆ ಸಾಯಿಸ್ಬಿಡ್ತೀನಿ. ಹೇಳು.
ನನ್ ಕಣ್ಣಾಗ ಮಣ್ಣು ಬಿದ್ರೆ ನಿಮ್ ಕಣ್ಣಾಗ ನೀರ್ ಬತ್ತೈತೆ. ಹೌದು ಕಣ್ಣ, ನನ್ನ ಕಣ್ಣಾಗ ನೀರ್ ಮಾತ್ರ ಬರ್ತೈತೆ. ಆದ್ರೆ ನಿನ್ ಜೀವನನೇ ಕಣ್ಣೀರ್ ಮಾಡ್ಕೊಂಬಿಟ್ಟಿಯಲ್ಲ. ಏನ್ ಒಡೆಯ, ನೀವು ಹಳೇದ್ನೆಲ್ಲ ಮರಿದೆ ಇನ್ನು ಹಂಗೆ ಏಯ್ ತಗಿಲಕಯ್ಯ, ತಗಿಲಕಯ್ಯ. ನೀನು ನನ್ನ ಕುಚಿಕು ಕಂಡ್ಲ, ಕುಚಿಕು 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 ನಿನ್ಗೆ ಆಸನೆ ಇಲ್ಲ. ನಿನ್ ಖುಷಿಗೆ ಎಷ್ಟಾದ್ರೂ ಮಾಡ್ಕೊಳ್ಳ. ಬೇಡ ಬೇಡ. ಒಡೆಯ, ನಿಮ್ಮ ಪ್ರೀತಿ ಇನ್ನೂ ಹಂಗೇ ಅದೇ. ಅದೇನು ಒಂಟಾಗ ಪ್ರೀತಿಯ ಹೃದಯದಾಗಿ ನಾಟ್ಕೊಂಡ್ಬಿಟ್ಟೈತೆ. ನನ್ನ ಕ್ಷಮಿಸ್ಬಿಡ್ಲ. 2 ವಾರದಿಂದ ನಿನ್ ನೋಡಕ್ ಜೈಲಿಗೂ ಬರ್ಲಿಲ್ಲ. ಅದಕ್ ಕಾರಣವೂ ಐತೆ. ಅದೆಲ್ಲ ಆಮೇಲೆ ಹೇಳ್ಕೊಟ್ಟೇನು. ಬಾವಾಗವ ಒಡೆಯ, ನೀವ್ ಒಟ್ಟಿಗೆ ನಡೀರಿ, ನಾವು ಹೊಸಿ ಮಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅದು ಸರಿ ಕಂಡ. ಈ ಮಗುವ ನೋಡಿ 15 ವರ್ಷಗಳಾಗವೆ. ಹೋಗು, ನೋಡಿ ಸಂತೋಷ ಪಡ್ತಾರೆ. ಹೋಗು. ಹಾ, ಏನ ಹೊಸಿ ಬನ್ನಿ. ಏನ್ ಗೌರ? ಕುಂಕುಮ ಇಟ್ಕೊಳ್ಳಿ. ನೀನೇ ಇಡು, ಅದೇ ತಾನೇ ರೂಢ್ಕೆ. ಅಯ್ಯೋ, ನನ್ ಕ್ಷಮಿಸ್ಬಿಡಿ. ಯಾವ್ದೋ ಕೇಂದ್ರಾಗೆ ಸೈಕಲ್ ತೆಗೆಸ್ಬಿಟ್ಟೆ. ಪರವಾಗಿಲ್ಲ ಬಿಡವ, ತಪ್ಪೆಲ್ಲ ನಂದೇ. ಅಯ್ಯೋ, ರಕ್ತ. ಅವ ಬೇಗ ಟಿಂಚರ್ ತಗೊಂಬವ, ಕೈ ಗಾಯ ಆಗದೆ. ಸಾರಿ, ತಪ್ಪಾಯ್ತು. ನೀನು ಗೌರವನ್ ಮಗಳಲ್ವಾ? ಹೌದು. ನಿಜ? ಏನವ, ಏನಾಯ್ತು? ಗಾಯ ಎಲ್ಲಾಗದವ? ಎಲ್ಲೇ? ಅವ ನನಗಲ್ಲವ, ಇವ್ರಿಗೆ. ಕೊಡವ, ಇಲ್ಲಿ ಗಾಯ ಆಗದೆ. ಯಾಕವ ಇವ್ರ ಗಾಯಕ್ಕೆ ಔಷಧಿ ಹಚ್ಚಿದ್ರೆ ಬಾಟ್ಲು ಹೊಡೆದಕ್ಕೆ? 15 ವರ್ಷದ ಹಿಂದೆ ಇವನ್ ನಮಗ್ ಮಾಡಿದ ಗಾಯವೇ ಇನ್ನೂ ಆರಿಲ್ಲ. ಅಂತದ್ರಾಗೆ ನೀನು ಇವನ್ ಗಾಯಕ್ಕೆ ಔಷಧಿ ಹಚ್ಚೊಂದೀಯ. ನಡೆಯವಳಕ್ಕೆ ಏ ಬಸ್ಯ, ಈ ಮನೆ ಹಾಡ್ರನ್ನೆಲ್ಲ ಯಾಕೆ ಒಳಗ್ ಬಿಟ್ಟಿದ್ದು? ತಳ್ಳ ಆಚೆಗೆ.